ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಬಸವಣ್ಣನ ಆಶಯಗಳ ಅರಿಯಬೇಕು, ಬಸವಣ್ಣನ ಆಶಯಗಳ ಅರಿಯಬೇಕು. ಶರಣರ ಮಾರ್ಗದಲ್ಲಿ ನಡೆಯಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಪರಶಿವನ ಮಕ್ಕಳು ನಾವುಗಳೆಲ್ಲ, ನಾನು ನೀನು ಅವನು ಬೇರೆ ಅಲ್ಲ. ಪರಶಿವನ ಮಕ್ಕಳು ನಾವುಗಳೆಲ್ಲ, ನಾನು ನೀನು ಅವನು ಎಲ್ಲಿ ಬೇರೆ ಅಲ್ಲ. ಬಸವ ತತ್ವವೇ ನಮಗೆ ದಾರಿದೀಪ, ಬಸವ ತತ್ವವೇ ನಮಗೆ ದಾರಿದೀಪ. ಆ ದೀಪವೇ ಈ ಜಗದ ಸೂರ್ಯ ರೂಪ. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ಬಸವಣ್ಣನ ಆಶಯಗಳ ಅರಿಯಬೇಕು, ಬಸವಣ್ಣನ ಆಶಯಗಳ ಅರಿಯಬೇಕು. ಶರಣರ ಮಾರ್ಗದಲ್ಲಿ ನಡೆಯಬೇಕು. ಮನುಜರಲ್ಲಿ ಮೇಲು ಕೀಳು ಎಂಬುದೇಕೋ, ನಾವೆಲ್ಲರೂ ಒಂದಾಗಿ ಬಾಳಬೇಕು. ನಾವೆಲ್ಲರೂ ಒಂದಾಗಿ ಬಾಳಬೇಕು. ನಾವೆಲ್ಲರೂ ಜಗನ್ಮಾತೆ ವೀರ ವಿರಾಗಿಣಿ ಶಿವಯೋಗಿಣಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ಬರೆದಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೀವಿ. ಇವತ್ತು ಭಾಗ 2 ಪ್ರಗತಿಯಲ್ಲಿ ಅಧ್ಯಾಯ 10 ವಿರಕ್ತಿಯ ಕಿಡಿ, ಈ ಅಧ್ಯಾಯವನ್ನ ನೋಡೋಣ ಇವತ್ತು. ಸೊ ಇಲ್ಲಿವರೆಗೂ ಏನಪ್ಪಾ ಆಗಿತ್ತು? ಸೂಕ್ತ ಶಕ್ತಿಯ ಆವಿಷ್ಕಾರ ಅಂದ್ರೆ ಮಹಾದೇವಿ ಅಕ್ಕನವರ ಒಂದು ಚಿತ್ತದಲ್ಲಿ ಅಡಗಿರ್ತಕ್ಕಂಥ, ಸೂಕ್ತವಾಗಿ ಅಡಗಿರ್ತಕ್ಕಂಥ ಶಕ್ತಿಯ ಅಂದ್ರೆ ಸಮಾಜದಲ್ಲಿ ನಡೀತಾ ಇರುವಂತಹ ಮೂಢನಂಬಿಕೆ, ಕಂದಾಚಾರ, ಎಲ್ಲ ಸಂಪ್ರದಾಯಗಳನ್ನು ಹಾಗೂ ಸ್ತ್ರೀಯರ ಮೇಲೆ ಹೇರಿರ್ತಕ್ಕಂಥ ಹೊರೆಯನ್ನ, ಅಂದ್ರೆ ಸ್ತ್ರೀಯರು ಏನು ಸ್ವಾತಂತ್ರ್ಯಕ್ಕೆ ಅರ್ಹಳ ಅಲ್ಲ ಅನ್ನೋ ಮನೋಭಾವದಲ್ಲಿ ಏನು ಘಟನೆಗಳು ನಡೀತಾವಲ್ಲ, ಸೊ ಅವ್ರು ಯಾರೇ ಇರಬಹುದು, ಹಿರಿಯರಿರ್ಲಿ ಕಿರಿಯರಿರ್ಲಿ, ಅವ್ರ ಮುಂದೆ ಧೈರ್ಯವಾಗಿ ಪ್ರತಿಭಟನೆ ಮಾಡಿ ಅದನ್ನ ಎದುರಿಸುವಂತ ಧೈರ್ಯ ಮಹಾದೇವಿ ಅಕ್ಕನವರಲ್ಲಿ ಇತ್ತು. ಇನ್ನು ಅಧ್ಯಾಯ 10ರಲ್ಲಿ ವಿರಕ್ತಿಯ ಕಿಡಿ. ಇನ್ನ ಅವ್ರು ನಾವು ನೋಡಿದ್ವಿ, ಇಲ್ಲಿವರೆಗೂ ನೋಡಿದೀವಿ, ಮಹಾದೇವಿ ಅಕ್ಕನವರು ಯಾವಾಗ್ಲೂ ಪರಮಾತ್ಮನ ಸ್ಮರಣೆ, ಓದು, ಅಭ್ಯಾಸ, ಮನನ ಇಂಥದ್ರಲ್ಲೇ ಅವ್ರಿಗೆ ಹೆಚ್ಚು ಆಸಕ್ತಿ. ಬೇರೆಯವ್ರ ತರ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಸ್ಥಳಗಳನ್ನ ನೋಡ್ಬೇಕು, ಜಾತ್ರೆಗೆ ಹೋಗ್ಬೇಕು, ಹೊಸ ಬಟ್ಟೆ ಕೊಡಿಸ್ಕೋಬೇಕು, ಯಾವತ್ತೂ ಅವರು ಹಠ ಮಾಡಿದವರಲ್ಲ. ನಾವೆಲ್ಲ ನೋಡಿದ್ದೀವಿ, ಕಿವಿ ಓಲೆ ವಿಷಯ ಬಂದಾಗ ಅವರು ಚಿನ್ನದ ಓಲೆಗೆ ಕೊಡ್ಲಿಲ್ಲ, ಏನು ಮಹತ್ವವನ್ನು ಕೊಡ್ಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲೇನೆ ರುದ್ರಾಕ್ಷಿಯನ್ನ ಅದನ್ನೇ ಪೋಣಿಸ್ಬಿಟ್ಟು ಕಿವಿಯಲ್ಲಿ ಹಾಕೊಂಡಾಗ ತುಂಬಾ ಸಂತೋಷ ಪಟ್ಟಂತಹ ಮಹಾದೇವಿ ಅಕ್ಕನವರು ಈ ಒಂದು ಅಧ್ಯಾಯದಲ್ಲಿ ಅವರಲ್ಲಿ ಇನ್ನ ವಿರಕ್ತಿಯ ಕಿಡಿ ಹೊತ್ತಕ್ಕೆ ಶುರು ಆಗುತ್ತೆ.
ಸೊ ಅದಕ್ಕೆಲ್ಲ ಅಡಿಪಾಯ ತಂದೆ ತಾಯಿಗಳಿಂದ ಸಿಗ್ತಕ್ಕಂಥ ಪಾಠಗಳು ಅಲ್ವಾ, ಗುರುಗಳಿಂದ ಸಿಗ್ತಕ್ಕಂಥ ಸುಜ್ಞಾನದ ಸುಜಲ, ವಿರಕ್ತಿಯ ತೇಜ. ಅವರು ದಿನಂಪ್ರತಿ ಪಾಠ ಮಾಡ್ತಿರ್ತಾರಲ್ಲ ಅವ್ರಿಗೆ. ಸೊ ಪಾಠದಿಂದ ಕಲಿತಕ್ಕಂಥ ಒಳ್ಳೊಳ್ಳೆ ವಿಷಯಗಳು, ನೀತಿ, ಆಮೇಲೆ ವಚನದಲ್ಲಿ ಸಿಗ್ತಕ್ಕಂತಹ ಜೀವನ ಸಂದೇಶಗಳು ಅವರನ್ನ ಇನ್ನೂ ಹೆಚ್ಚು ವಿರಕ್ತಿಯ ಕಡೆಗೆ, ಪರಮಾತ್ಮನ ಕಡೆಗೆ ಸೆಳೆದುಕೊಂಡು ಹೋಗ್ತಾ ಇದ್ವು. ಹೀಗೆ ನಡೀತಿರ್ಬೇಕಾದ್ರೆ ಇವಾಗ ಮಹಾದೇವಿ ಅಕ್ಕನವರಿಗೆ 12 ವರ್ಷ, 12 ಹತ್ರ ಬರ್ತಾ ಇದ್ದಾರೆ. ಸೊ ಇಲ್ಲಿ ಮಾತಾಜಿಯವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓರಿಗೆಯ ಗೆಳತಿಯರ ಜೊತೆಗೆ ನಾವೆಲ್ಲ ಆಟ ಆಡಿದ್ವಿ. ನನಗೆ ಇವಾಗ್ಲೂ ನೆನಪಿದೆ, ನಾವೆಲ್ಲ ಆಟ ಆಡೋದಕ್ಕೆ ಹೋಗ್ತಿದ್ವಿ. ಮಹಾದೇವಿ ಅಕ್ಕನವ್ರಿಗೂ ಕೂಡ ಅವರ ಸ್ನೇಹಿತರು ಬಂದು ಆಟ ಆಡೋದಕ್ಕೆ ಕರಿತಾ ಇರ್ತಾರೆ. ಶಾಲೆಗೆ ಹೋಗಿ ಬಂದ್ಮೇಲೆಲ್ಲ ಬಿಡು ಇರ್ತದಲ್ಲ, ಸಂಜೆ ಆದ್ಮೇಲೆ ಆಟ ಮಕ್ಕಳಿಗೆ ಅದು ಹಬ್ಬ. ವ್ಯಾಯಾಮನೂ ಆಗುತ್ತೆ, ಆಟ ಆಡ್ದಂಗೂ ಆಗುತ್ತೆ. ಅದೇ ಒಂದು ಸಂತೋಷ ಆವಾಗಿನ ಕಾಲದಲ್ಲಿ. ಆದ್ರೆ ಇವಾಗಿನ ಕಾಲದಲ್ಲೆಲ್ಲ ಈ ಮಕ್ಕಳು ನೆಲದ ಮೇಲೆ ಕಾಲ ಇಡೋದಿಲ್ರಿ, ಕ್ರೀಡಾಂಗಣಕ್ಕೆ ಹೋಗೋದಿಲ್ಲ. ಅಲ್ಲೋ ಇಲ್ಲೋ ಇಬ್ರು ಮನೇಲಿ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ಕ್ರೀಡೆಗಳತ್ತ ಹೋಗ್ತಾ ಇದ್ದಾರೆ. ಇವಾಗ ಆಟದ ಮೈದಾನದಲ್ಲಿ ಆಟನೇ ಇಲ್ಲ, ಎಲ್ಲ ಗೆಜೆಟ್ಸ್ ಒಳಗೇನೆ. ಎಲ್ಲರೂ ಚಿಕ್ಕ ಮಕ್ಕಳಿಗೆ ಇವಾಗ ಪ್ರಸಾದ ಮಾಡಲ್ಲ, ತಿನ್ನಲ್ಲ ಅಂತಂದ್ರೆ ಅವ್ರಿಗೆ ಮೊಬೈಲ್ ತೋರಿಸ್ಬಿಟ್ಟು ಪ್ರಸಾದ ತಿನ್ನಿಸುವಂತ ಪರಿಪಾಠ ಇವಾಗ ಬಂದ್ಬಿಟ್ಟಿದೆ ಅಲ್ವಾ. ನಮ್ಮ ಮನೆಗಳಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ ನಾವು ನೋಡ್ತಿದೀವಲ್ಲ, ಇವಾಗ ಚಿಕ್ಕ ವಯಸ್ಸಿಗೆನೆ ಏನಾದ್ರು ಹಠ ಮಾಡಿದ್ರೆ ಮೊಬೈಲ್ ಕೊಟ್ಟು ಸುಮ್ಮನೆ ಮಾಡೋದು. ಅವ್ ಮಕ್ಕಳನ್ನು ಹಾಗೆ ಮೊಬೈಲ್ ಕೊಟ್ರೆ ಸುಮ್ಮನೆ ಆಗ್ತಾವ. ಈ ರೀತಿ ಇವಾಗಿದೆ. ಆದ್ರೆ 12ನೇ ಶತಮಾನದಲ್ಲಿ ಮಹಾದೇವಿ ಅಕ್ಕನವರು ಅವರ ಬಾಲ್ಯದಲ್ಲಿ ಹೇಗಿದ್ರು ಅನ್ನೋದನ್ನ, ಅವರಿಗೆ ಯಾವುದರಲ್ಲಿ ಒಲವಿತ್ತು ಅನ್ನೋದನ್ನ ಮಾತಾಜಿಯವರು ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ಮಹಾದೇವಿ ಅಕ್ಕನವರಿಗೆ ರುದ್ರಾಣಿ ಅಂತ ಒಬ್ಳು ಸ್ನೇಹಿತ ಇರ್ತಾಳೆ, ಲಕ್ಷ್ಮಿ ಅಂತ ಇರ್ತಾರೆ. ಮುಂದೆ ಇನ್ನು ಬೇರೆ ಬೇರೆ ಸ್ನೇಹಿತರು ಬರ್ತಾರೆ, ದೊಡ್ಡವರು ಆದಂಗಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಅವರು ಸ್ನೇಹಿತರೆಲ್ಲ ಬರ್ತಾರೆ, ಹೋಗ್ತಿರ್ತಾರೆ ಇವರು ಆಟ ಆಡೋದಕ್ಕೆ. ಆದ್ರೆ ಅವರು ಹೇಳುವಂತ ಆಟದಲ್ಲಿ ಇವರಿಗೆ ಅಷ್ಟು ಆಸಕ್ತಿ ಇರಲ್ಲ. ರುದ್ರಾಣಿ ಕರೀತಾರ ಮಾದೇವಿ ಅಕ್ಕನಿಗೆ, ಮಾದೇವಿ ಬಾರೆ ಆಟ ಆಡೋಣ, ನಾನು ಅಕ್ಕ ಆಗ್ತೀನಿ, ನೀನ್ ತಂಗಿ ಆಗು, ಅಥವಾ ನಾನು ಅಮ್ಮ ಆಗ್ತೀನಿ, ಶಿವಣ್ಣ ಅಪ್ಪ ಆಗ್ತಾನೆ, ನೀನು ಮಗಳಾಗು, ಆಟ ಆಡೋಣ, ಅಡಿಗೆ ಮಾಡೋಣ. ಇವಾಗ್ಲೂ ನೆನಪಿದೆ ನನಗೆ, ಆಟ ಆಡುವ ಸಾಮಾನುಗಳನ್ನ, ಏನು ಪ್ಲಾಸ್ಟಿಕ್ ಸಾಮಾನುಗಳನ್ನ ತಗೊಂಡ್ಬಂದು ಆಟ ಆಡ್ತಿದ್ವಿ. ಅಡಿಗೆ ಮಾಡೋದು, ನೀರು ತುಂಬಿಡೋದು, ಗ್ಯಾಸ್ ಒಲೆ. ತುಂಬಾ ಚೆನ್ನಾಗಿತ್ತು ಬಾಲ್ಯ ನಮ್ದು. ಆ ಬಾಲ್ಯ ಇವತ್ತು ಸಿಗಲ್ಲ, ಯಾರಿಗೂ ಸಿಗಲ್ಲ. ಹಾಗಾಗಿ ಇಲ್ಲಿ ಮಹಾದೇವಿ ಅಕ್ಕನವರ ಬಾಲ್ಯ ತುಂಬಾ ಅದ್ಭುತವಾಗಿತ್ತು. ಅವರಿಗೆ ಆಟದಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ. ಅವ್ರಿಗೆ ಏನಪ್ಪಾ ಅಂದ್ರೆ ಪರಮಾತ್ಮನಿಗೆ ಸಂಬಂಧಪಟ್ಟಂತ ಆಟಗಳಲ್ಲಿ ಆಸಕ್ತಿ ಇತ್ತು. ರುದ್ರಾಣಿ ಕರಿತಿರ್ತಾರೆ, ಶಿವಣ್ಣ ಕರೀತಾರೆ, ಇಲ್ಲ ನನಗೆ ಆಟ ಬೇಡ ಹೋಗು ಅಂತೇಳಿ ಹಠ ಮಾಡ್ತಿರ್ತಾರೆ ಮಹಾದೇವಿ ಅಕ್ಕ. ಏನು ನೀನು ಯಾವ್ದು ಆಟ ಆಡೋಣಂದ್ರು ಬೇಡ ಅಂತೀಯ, ನಿಂದೊಳೆ ಒಳ್ಳೆ ಗೋಳಾಯ್ತು ಅಂತ ಹೇಳಿ, ಸರಿ ಅವಾಗ ನೆನಪಾಗುತ್ತೆ ಮಹಾದೇವಿ ಅಕ್ಕನವ್ರಿಗೆ ಪಟ್ಟಂತ ತಲೆ. ಯಾಕಂದ್ರೆ ಗುರುಗಳ ಹತ್ರ ಕುತ್ಕೊಂಡು ಪಾಠ ಕೇಳ್ತಿರ್ತಾರಲ್ಲ, ಹಾಗೆ ಅವ್ರ ತಾಯಿ ಹೇಳಿದ ಏನು ಕಥೆಗಳನ್ನು ಕೇಳಿರ್ತಾರೆ, ಪಾರ್ವತಿ ಪರಮೇಶ್ವರನ್ದು. ರುದ್ರಾಣಿ ಹೀಗ್ ಮಾಡೋಣವಾ, ನಾ ಹೇಳ್ದಾಗ ಆಟ ಆಡೋಣ, ಹಾಗಿದ್ರೆ ನಾನು ಆಟ ಆಡೋಕ್ ಬರ್ತೀನಿ ಅಂತಂದ್ಬಿಟ್ಟು ಮಹಾದೇವಿ ಅಕ್ಕ ಹೇಳ್ತಾರೆ. ಸರಿ ಯಾವ ಆಟ ಹೇಳಮ್ಮ, ಹೋಗ್ಲಿ ನೀ ಹೇಳಿದ್ದಾದ್ರೂ ಆಟ ಆಡೋಣ ಅಂತ ರುದ್ರಾಣಿ ಹೇಳಿದಾಗ, ಪಾರ್ವತಿ ಆಟ ಆಡೋಣಮ್ಮ. ಪಾರ್ವತಿ ತಪಸ್ಸಿ ಕುಂತು ಪರಮೇಶ್ವರನ ಒಂದು ಕರುಣೆಯನ್ನ ಪಡಿತಾಳೆ. ಅವಾಗ ಅವಳ ಭಕ್ತಿಗೆ ಒಲಿದು ಪರಮೇಶ್ವರ ಪಾರ್ವತಿ ಅಮ್ಮನ ಮದ್ವೆ ಆಗ್ತಾರಂತೆ ಕಣೆ. ಆ ಆಟ ಆಡೋಣವಾ, ನಾನು ಪಾರ್ವತಿ ಆಗ್ತೀನಿ, ನೀವೆಲ್ಲ ನನಗೆ ಗೆಳತಿಯರಾಗ್ರಿ, ನಾನು ಪೂಜೆ ಕೂತ್ಕೋತೀನಿ ಒಂದು ದೊಡ್ಡ ಬಂಡೆ ಮೇಲೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಆಟ ಶುರು ಮಾಡ್ತಾರೆ. ಮಹಾದೇವಿ ಅಕ್ಕ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮನಿಗೆ ಗೊತ್ತಾಗ್ದಿರ ಪೂಜಾ ಕೋಣೆಯಲ್ಲಿ ಹೋಗ್ಬಿಟ್ಟು ಜಪಮಾಲೆ ಇರುತ್ತಲ್ಲ ಅವ್ರಮ್ಮನ ಜಪಮಾಲೆ ಕದ್ಕೊಂಡ್ ಬಂದು ಬಿಳಿದು ಬಟ್ಟೆ ಹಾಕೊಂಡ್ ಡ್ರೆಸ್ ಹಾಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿರ್ತಾರೆ. ಮಹಾದೇವಿ ಅಕ್ಕನವರಿಗೆ ಬಾಲ್ಯದಿಂದಲೂ ಕೂಡ ತಲೆಯಲ್ಲಿ ತುಂಬಾ ಒಳ್ಳೆ ಕೂದಲು, ಉದ್ದನೆಯ ಕೂದಲು, ಕೇಶರಾಶಿ ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಹಾಗೆ ನೋಡೋದಕ್ಕೂ ಕೂಡ ಅವರು ತುಂಬಾ ಚೆಲುವೆ ಆಗಿದ್ರು. ಸರಿ ಆಟ ಆಡಕ್ಕೆ ಒಪ್ಕೊಂಡ್ರಲ್ಲ ರುದ್ರಾಣಿ ಅವರು, ಹೋಗಿ ಮನೆಯಿಂದ ಅದು ಜಪಮಾಲೆ ತಗೊಂಡ್ ಬಂದು
ದೊಡ್ಡ ಬಂಡೆ ಇರುತ್ತೆ, ಅವ್ರದ್ದು ಅಲ್ಲೇ ಒಂದು ಪಾರ್ಕ್ ಇರುತ್ತೆ, ಪಾರ್ಕ್ ತರ ಇರುತ್ತೆ ಅವ್ರ ಮನೆ ಎದುರುಗಡೆನೆ. ಅವ್ರ ಮನೇಲಿ ನಿಂತ್ಕೊಂಡ್ರೆ ಪಾರ್ಕ್ ಕಾಣಿಸುತ್ತೆ. ಹೀಗೆ ಸರಿ ಆಯ್ತು, ತುಂಬಾ ಖುಷಿ ಆಗುತ್ತೆ, ಇವರೆಲ್ಲ ಒಪ್ಕೊಳ್ತಾರಲ್ಲ. ಸರಿ, ನಾನು ಪಾರ್ವತಿ ಆಗ್ತೀನಿ, ನೀವೆಲ್ಲ ನನಗೆ ಸಖಿಯರಾಗ್ರಿ, ನನಗೆ ಪೂಜೆಗೆ ಏನೇನ್ ಬೇಕು ಎಲ್ಲ ನೀವು ಅನುವು ಮಾಡಿ ಕೊಡ್ಬೇಕು, ಎಲ್ಲವನ್ನು ನೀವು ತಂದು ಕೊಡ್ಬೇಕು ಅಂತ ಹೇಳಿದಾಗ, ಆಯ್ತು ಕಣಮ್ಮ, ನೀ ಹೇಳಿದಾಗೆ ಆಗ್ಲಿ, ಆಯ್ತು, ನೀ ರೆಡಿಯಾಗಿ ಕೂತ್ಕೋ, ನಾವು ಹೋಗಿ ಹೂ ಕಿತ್ಕೊಂಡ್ ಬರ್ತೀವಿ ಅಂತ ರುದ್ರಾಣಿ ಮತ್ತು ಶಿವಣ್ಣ ಮತ್ತು ಉಳಿದ ಗೆಳತಿಯರೆಲ್ಲರೂ ಹೋಗ್ತಾರೆ. ಅವಾಗ ಮಹಾದೇವಿ ಅಕ್ಕ ಬಿಳಿ ಡ್ರೆಸ್ ಹಾಕೊಂಡಿರ್ತಾರೆ, ತಲೆ ಕೂದಲೆಲ್ಲ ಹರಡ್ಕೊಂಡು ಬಂಡೆ ಮೇಲೆ ತಪಸ್ಸೆ ಕೂತ್ಕೋತಾರಲ್ಲ, ಜಪಮಾಲೆ ಹಿಡ್ಕೊಂಡು ಆ ತರ ಕೂತ್ಕೋತಾರೆ. ಇದನ್ನ ಓಂಕಾರ ಶೆಟ್ಟಿ ಅವರಪ್ಪ ಗಮನಿಸ್ತಾ ಇರ್ತಾರೆ ಮೇಲೆ ಮಹಡಿ ಮೇಲೆ ನಿಂತ್ಕೊಂಡು. ಆಯ್ತು, ಇವರೆಲ್ಲ ಕೂತ್ಕೋತಾರೆ, ಅವರು ಹೂ ತಂದು ಕೊಡ್ತಾರೆ ಸ್ನೇಹಿತರು. ಪೂಜೆಗೆ ಮುಂದೆ ಒಂದು ಫೋಟೋ ಇಟ್ಕೊಂಡು, ಅಪ್ಪ ಬಸವಣ್ಣವ್ರ ಫೋಟೋ ಇಟ್ಬಿಟ್ಟು ಕೈಯಲ್ಲಿ ಇಷ್ಟಲಿಂಗ ಹಿಡ್ಕೊಂಡು ಜಪಮಾಲೆ ಹಿಡ್ಕೊಂಡು ಮಂತ್ರ ಜಪ ಮಾಡ್ತಾ ಕಣ್ಮುಚ್ಚಿ ಧ್ಯಾನದಲ್ಲಿ ನಿಜವಾಗ್ಲೂ ಲೀನ ಆಗ್ಬಿಡ್ತಾರೆ. ಅವಾಗ ಓಂಕಾರ ಶೆಟ್ಟಿ ಮಗಳ ಆಟವನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ನೋಡ್ತಾ ನೋಡ್ತಾ ಅಲ್ಲೇ ಮೈ ಮರೆತು ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಆಟ ಶುರುವಾಗಿರುತ್ತಲ್ಲ, ಮಹಾದೇವಿ ಅಕ್ಕನವರ ಸ್ನೇಹಿತರು ನಿಜವಾಗ್ಲೂ ಆಟ ಆಡ್ತಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಧ್ಯಾನದಲ್ಲಿ ಮುಳುಗ್ಬಿಟ್ಟಿರ್ತಾರೆ ಮಹಾದೇವಿ ಅಕ್ಕ. ಎಷ್ಟೊತ್ತಾಗತ್ತೆ ಮಹಾದೇವಿ ಅಕ್ಕ ಪೂಜೆಯಿಂದ ಎದ್ದೇಳೋದೇ ಇಲ್ಲ. ಅವಾಗ ಅವರ ಗೆಳತಿಯರಿಗೆಲ್ಲ ಗಾಬರಿ ಆಗುತ್ತೆ. ಮಾದೇವಿ ಮಾದೇವಿ ಅಂತ ಕೂಗ್ತಾರೆ, ಅವರಿಗೆ ಎಚ್ಚರನೇ ಆಗಲ್ಲ, ಮಾದೇವಿ ಅಕ್ಕನಿಗೆ ಎಚ್ಚರನೇ ಆಗಲ್ಲ. ಅಯ್ಯೋ ಶಿವಣ್ಣ, ನೀನಾದ್ರೂ ಎಬ್ಸೋ ಮಾದೇವಿನ, ಏನಾದ್ರೂ ಆಯ್ತೇನ್ ನೋಡು ಅಂತ ಗಾಬರಿ ಆಗ್ತಾರೆ. ಅವಾಗ ಏನು ಆಗಿರಲ್ಲ, ಧ್ಯಾನ ಮಾಡ್ತಿದ್ದಾಳ ಅವಳು, ಇರು ಅಂತ ಹೇಳ್ಬಿಟ್ಟು ರುದ್ರಾಣಿ ಹೋಗಿ ಅಲ್ಗಾಡಿಸ್ತಾಳೆ ಮಹಾದೇವಿ ಅಕ್ಕನ. ಮೈ ಮುಟ್ಟಿ ಅಲ್ಗಾಡಿಸಿದಾಗ ಅವಾಗೆ ಅವ್ರಿಗೆ ಭಯ ಪ್ರಪಂಚಕ್ಕೆ ಬರ್ತಾರೆ. ಹೀಗೆ ನಡೆದಿತ್ತು ಅವ್ರದ್ದು. ಅವಾಗ ರುದ್ರಾಣಿ, ಏನೇ ನೀನು ತಮಾಷೆಗೆ ಆಟ ಆಡೋಣ ಅಂದ್ರೆ ನೀನ್ ನಿಜವಾಗ್ಲೂ ಆ ಶಿವನ್ ಹೊಲ್ಸಕ್ಕೆ ಧ್ಯಾನಕ್ಕೆ ಹೋಗ್ಬಿಟ್ಟಿದೀಯಾ? ಅಯ್ಯೋ ದೇವ್ರೇ ದೇವ್ರೇ, ನಿನ್ನ ಆ ಪರಮಾತ್ಮನೇ ಕಾಪಾಡ್ಬೇಕು ಅಂತ ರುದ್ರಾಣಿ ಹೇಳ್ತಾಳೆ. ಅವಾಗ ಅಯ್ಯೋ, ನಿಮ್ಗೇನೆ ಗೊತ್ತು ಅದ್ರ ರುಚಿ, ನಾನು ಎಲ್ಲಿ ಹೋಗಿದ್ದೆ ಗೊತ್ತಾ? ಪಾರ್ವತಿಯಮ್ಮ ಅಲ್ಲಿ ಹಿಮಾಲಯದಲ್ಲಿ ಕೂತಿದ್ರು, ಪರಮೇಶ್ವರ ಬಂದು ಪ್ರತ್ಯಕ್ಷ ಆಗ್ತಾ ಇದ್ದ, ಇನ್ನೇನು ಅವ್ರು ವರ ಕೇಳ್ಬೇಕು ಅನ್ನೋಷ್ಟ್ರಲ್ಲಿ ನೀವ್ ಬಂದ್ ನನ್ನ ಪೂಜೆ ಎಲ್ಲ ಹಾಳು ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ಟು ಮಹಾದೇವಿ ಅಕ್ಕ ತನ್ನ ಸ್ನೇಹಿತರಿಗೆ ಹೇಳ್ತಾಳೆ. ಹೀಗೆ ಇದು ಒಂದೇ ಸಂದರ್ಭ ಅಲ್ಲ, ಸಾಕಷ್ಟು ವಿಷಯಗಳಲ್ಲಿ ಮಹಾದೇವಿ ಅಕ್ಕ ಅವರು ಕರೆದಿರ್ತಕ್ಕಂಥ ಆಟಗಳಿಗೆ ಯಾವುದಕ್ಕೂ ಹೋಗದೆ ತನ್ನ ಆಟವನ್ನೇ ನಡೆಸಿ, ಪ್ರತಿಯೊಂದರಲ್ಲೂ ಕೂಡ ಆಟ ಅಲ್ಲ, ಆ ಆಟದಲ್ಲೂ ಕೂಡ ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಧ್ಯಾನ, ಹೀಗೆ ಸಾಗಿತ್ತು ಅವರ ಜೀವನ, ವಿರಕ್ತಿಯ ಕಡೆ ಸಾಗಿತ್ತು. ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದಿನ ಏನಪ್ಪಾ, ಅವರು ಪದ್ಮನಾಭ ಶಾಸ್ತ್ರಿಗಳ ಮನೆಗೆ ಹೋಗಿರ್ತಾರೆ. ಒಬ್ರು ಶಾಸ್ತ್ರಿಗಳಿರ್ತಾರೆ, ಅವ್ರ ಮಗಳು ಲಕ್ಷ್ಮಿ ಅಂತ ಇರ್ತಾಳೆ. ಲಕ್ಷ್ಮಿ ಮತ್ತು ಮಹಾದೇವಿ ಅಕ್ಕ ತುಂಬಾ ಆತ್ಮೀಯ ಸ್ನೇಹಿತೆಯರು. ಹೀಗೆ ಅವ್ರ ಮನೆಗೆ ಹೋದಾಗ ಅವಾಗೆಲ್ಲ ಮಡಿ ಮೈಲಿಗೆ ಜಾಸ್ತಿ, ನಾನು ಹೇಳ್ತಿರ್ತೀನಲ್ಲ, 12ನೇ ಶತಮಾನದಲ್ಲಿ ಅವಾಗ್ಲೂ ಕೂಡ ಮಹಾದೇವಿ ಅಕ್ಕನವರ ಕಂಡ್ರೆ, ಅವರು ಬ್ರಾಹ್ಮಿನ್ಸ್ ಇರ್ತಾರೆ ಪದ್ಮನಾಭ ಶಾಸ್ತ್ರಿಗಳು, ಇವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಆಗ್ತಾ ಇರಂಗಿಲ್ಲ, ಆದ್ರೂ ಏನೋ ಮಗಳ ಜೊತೆ ಆಟ ಆಡಕ್ ಬರ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಅವಾಗ ಅವರಲ್ಲಿ ಒಬ್ರು ಗಂಗಮ್ಮ ಅಂತ ಒಬ್ರು ಹೆಂಗಸು ಅಥವಾ ಶಾಸ್ತ್ರಿಗಳೇ ಹೇಳ್ತಾರೆ ಅನ್ಸುತ್ತೆ, ಅಯ್ಯೋ ಇವ್ರು ಇದಾರಲ್ಲ, ಅಂದ್ರೆ ಮಹಾದೇವಿ ಅಕ್ಕನ ನೋಡಿ ಹೇಳ್ತಿರ್ತಾರೆ, ಇವ್ರು ಇದಾರಲ್ಲ, ಇವ್ರಿಗೆ ಒಂದು ದೇವರಿಲ್ಲ, ಇವರಿಗೆ ಒಂದು ಜಾತಿ ಅಂತಾನೂ ಇಲ್ಲ, ಎಲ್ಲ ಜಾತಿಗಳ ಕಲಸು ಮೇಲೋಗರ ಇದ್ದ ಹಾಗೆ ಇವರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮಹಾದೇವಿ ಅಕ್ಕನಿಗೆ ತುಂಬಾ ಕೋಪ ಬರುತ್ತೆ. ಅವಾಗ ಒಳ್ಳೆ ರೋಷದಿಂದ ಅವರಿಗೆ ಉತ್ತರ ಕೊಡ್ತಾರೆ ಮಹಾದೇವಿ ಅಕ್ಕ, ಹೌದು ಕಣ್ರಿ, ನಮಗೆ ಜಾತಿ ಗೀತಿ ಇಲ್ಲ, ನಮಗೆ ಇರೋದು ಒಂದೇ ಜಾತಿ, ನಮಗೂ ಕೂಡ ಧರ್ಮಶಾಸ್ತ್ರ ಇದೆ, ಅದೇ ನಮಗೆ ವಚನಶಾಸ್ತ್ರ, ನಮಗೆ ಒಬ್ನೇ ಅಪ್ಪ, ಅವನೇ ನಮ್ಮಪ್ಪ, ಅಪ್ಪ ಗುರು ಬಸವಣ್ಣ, ನಾವು ನಿಮ್ಮ ಹಾಗೆ 10 ಹಲವು ಹೆಸರು ಹೇಳಂಗಿಲ್ಲ, ದೇವ್ರ ಹೆಸರು, ನಮ್ಗಿರೋದು ಒಬ್ನೇ ಅಪ್ಪ, ಅವನೇ ಬಸವಣ್ಣ ನೋಡ್ರಿ. ಅದಕ್ಕೆ ನಾವು ನಿಮ್ಮ ಹಾಗೆ ಹಲವು ದೇವಸ್ಥಾನಗಳಿಗೆ ಹೋಗಿ ಹೋಗಿ ಎಲ್ಲಾ ಕಡೆ ಸುತ್ತಿ ಬರೋದಿಲ್ಲ, ನಾವು ಒಂದೇ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮೂಢ ಆಚರಣೆಗಳನ್ನ ತೊಡೆದು ಹಾಕಿ ಒಂದೇ ಒಂದು ಎಲ್ಲ ಜನರನ್ನು, ಎಲ್ಲ ಮಾನವರನ್ನ, ಮನುಷ್ಯರನ್ನ ಸಮಾನವಾಗಿ ಕಂಡು
ಶರಣ ಸಮಾಜವನ್ನ ಕಟ್ಟುವಂತ ಧರ್ಮ, ಅದೇ ನಮ್ಮ ಧರ್ಮಶಾಸ್ತ್ರ, ಅದೇ ನಮಗೆ ವಚನ ಶಾಸ್ತ್ರ ಅಂತ ಮಹಾದೇವಿ ಅಕ್ಕ ರೋಷದಿಂದ ಹೇಳಿದಾಗ, ಹೌದು ಕಂಡಿದ್ದೀನಿ ನಾನು ನಿಮ್ ಶಾಸ್ತ್ರನೆಲ್ಲ. ಆ ಜಾತಿ ಈ ಜಾತಿ ಎಲ್ಲಾರನ್ನು ಒಂದೇ ಕಡೆ ಸೇರ್ಸ್ಕೊಂಡ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಹಾಗಾಯ್ತು ನಿಮ್ದು ಕತೆ ಅಂತ ಹೇಳ್ಬಿಟ್ಟು ಆ ಶಾಸ್ತ್ರಿಗಳು ಹೇಳಿದಾಗ, ಹೀಗೆ ಮಾತು ನಡೀತಿರ್ಬೇಕಾದ್ರೆ ಅವ್ರ ಮನೆಗೆ ಹೂ ಕೊಡಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಕೀಳು ಜಾತಿಯವನೇ ಇರ್ತಾನೆ. ಸರಿ ಬಾರಪ್ಪ ಹೂ ತಗೊಳ್ಳಿ ಯಜಮಾನ್ರಿ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಬಂದಾಗ, ಅವಾಗ ಶಾಸ್ತ್ರಿಗಳು, ಏನಪ್ಪಾ ಮಡಿಯಿಂದ ತಂದಿದ್ಯಾ ತಾನೆ, ಅಡಿಕೆ ಪಟ್ಟಿಲ್ ತಂದಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಅದನ್ನ ಮಹಾದೇವಿ ಅಕ್ಕ ಕೇಳಿಸ್ಕೊಂತಿರ್ತಾರೆ. ಅದು ಜಾತಿ ವಿಷಯದಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿರಂಗಿಲ್ಲ ಅವರು. ಅವಾಗ ಇದನ್ನ ಕೇಳಿಸ್ಕೊಂತಾ ಇರ್ತಾಳೆ ಪುಟ್ಟ ಬಾಲಕಿ, ಅಡಿಕೆ ಪಟ್ಟಿ ಒದಗ್ಲಿಲ್ಲ ಯಜಮಾನ್ರೆ, ಹಂಗಾಗಿ ಮುತ್ತುಕದ ಎಲೆಯಲ್ಲಿ ತಂದಿದ್ದೀನಿ ಅಂತ ಉತ್ತರ ಕೊಡ್ತಾನೆ ಆ ಹೂ ಮಾರೋನು. ಸರಿ ಚೆನ್ನಾಗಿದೆ, ಶುದ್ಧವಾಗಿ ತಂದಿದೀಯ ತಾನೆ, ಅವು ಶ್ರೀಚಕ್ರ ಪೂಜೆಗೆ ಬೇಕು, ಚೆನ್ನಾಗಿದಾವಲ್ವಾ ಹೂವು, ಮಡಿಯಿಂದ ತಂದಿದೀಯಲ್ವಾ ಅಂತ ಕೇಳಿದಾಗ, ಹೌದು ಯಜಮಾನ್ರೆ ತಂದಿದ್ದೀನಿ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಅಲ್ಲಿಟ್ಟು ಹೊರಡು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳಿದಾಗ ಅವ್ನು ಹೋಗ್ತಾನೆ. ಅವಾಗ ಮಹಾದೇವಿ ಅಕ್ಕ ಶಾಸ್ತ್ರಿಗಳಿಗೆ ಹೇಳ್ತಾರೆ, ಅಲ್ಲ ಶಾಸ್ತ್ರಿಗಳೇ, ಏನೋ ಹೂ ಕೊಟ್ಟವನ್ಗೆ ಹೇಳ್ತಾರೆ ಒಂದ್ ಮಾತು, ಆಯ್ತಾಯ್ತು ನಮಗೆ ಹೂ ತಾನೇ ಮುಖ್ಯ, ಹೂ ಚೆನ್ನಾಗಿದ್ರೆ ಶುದ್ಧವಾಗಿದ್ರೆ ನೀನ್ ಮಡಿಯಿಂದ ತಂದಿದ್ರೆ ಸಾಕು, ಇಟ್ಟು ಹೋಗಪ್ಪ ಅಂತ ಹೇಳಿದಾಗ ಮಹಾದೇವಿ ಅಕ್ಕ ಶಾಸ್ತ್ರಿಗಳಿಗೆ ಹೇಳ್ತಾಳೆ, ಶಾಸ್ತ್ರಿಗಳೇ ನಿಮಗೆ ಹೂ ತಾನೇ ಮುಖ್ಯ, ದೇವ್ರ ಯಾವ್ದ್ರಲ್ಲಾದ್ರೂ ತರ್ಲಿ, ಅಡಿಕೆ ಪಟ್ಟಿಲಾದ್ರೂ ತರ್ಲಿ, ಮುತ್ತುಗದ ಎಲೆಲಾದ್ರೂ ತರ್ಲಿ, ಪೇಪರ್ ಅಲ್ಲಾದ್ರೂ ತರ್ಲಿ, ನಿಮ್ಗೆ ಹೂ ತಾನೇ ಮುಖ್ಯ. ಹೌದಮ್ಮ, ಹೂ ಕಣಮ್ಮ, ಹೂ ಅಷ್ಟೇ ಮುಖ್ಯ, ಅದು ಶುದ್ಧವಾಗಿ ಮಡಿಯಿಂದ ತಂದು ಕೊಟ್ರೆ ಸಾಕು. ಹಾಗೆ ಶಾಸ್ತ್ರಿಗಳೇ, ನಮಗೂ ಕೂಡ ನಮ್ಮ ಅಪ್ಪ ಬಸವಣ್ಣ ಇದಾನಲ್ಲ, ಅದು ಜಾತಿ ಗೀತಿ ಏನು ನೋಡಂಗಿಲ್ಲ ಅಪ್ಪ ಬಸವಣ್ಣ, ನಮಗೆ ಭಾವದ ಪೂಜೆ ಮಾತ್ರ ಆ ಪರಮಾತ್ಮ ನಮ್ಮಿಂದ ಕೇಳೋದು. ನಮಗೆ ಮನಸ್ಸು ಶುದ್ಧವಾಗಿದ್ರೆ, ನಮ್ಮ ಭಕ್ತಿಲಿ ಶ್ರದ್ಧೆ ಇದ್ರೆ, ಎಲ್ಲರನ್ನು ಸಮಾನವಾಗಿ ಕಾಣುವಂತ ಔದಾರ್ಯ ಇದ್ರೆ ಸಾಕು, ಅದೇ ನಮಗೆ ದೇವರಿಗೆ ಅರ್ಪಣೆ ಆಗುತ್ತೆ. ಸೊ ಅಂತಹ ಧರ್ಮ ನಮ್ದು ಅಂತ ಹೇಳಿದಾಗ ಶಾಸ್ತ್ರಿಗಳಿಗೆ ಮಾತಾಡ್ಲಿಕ್ಕೆ ಬರಲ್ಲ. ಎಷ್ಟು ಚೋಟುದ್ದ ಹುಡುಗಿ ಇದೆಯಾ, ಎಷ್ಟು ಹರಳು ಉರ್ದಂಗ್ ಮಾತಾಡ್ತೀಯ ನೋಡು ಅಂತ ಮಹಾದೇವಿ ಅಕ್ಕನಿಗೆ ಶಾಸ್ತ್ರಿಗಳು ಹೇಳ್ತಾರೆ. ಇದನ್ನ ಗುರುಲಿಂಗ ದೇವರ ಹತ್ರ ಅಕ್ಕ ಮಹಾದೇವಿ ಅವರು ಹಂಚ್ಕೊಳ್ತಾ ಇರ್ತಾರೆ. ಗುರುಗಳೇ ಮತ್ತೆ ಒಂದಿನ ಪದ್ಮನಾಭ ಶಾಸ್ತ್ರಿಗಳ ಮನೆಗೆ ಹೋಗಿದ್ವಿ. ಅವ್ರು ಯಾಕೋ ನಮ್ಮನ್ ಕಂಡ್ರೆ ಅಷ್ಟಕ್ಕಷ್ಟೇ ಮಾಡ್ತಾ ಇರ್ತಾರೆ. ಹೀಗೆ ಒಂದು ಸಂದರ್ಭ ನಡೀತು, ನನಗೆ ತುಂಬಾ ಕೋಪ ಬಂತು, ಈ ರೀತಿ ಉತ್ತರ ಕೊಟ್ಟೆ ಅಂತ ಹೇಳಿದಾಗ ಗುರುಲಿಂಗ ದೇವರಿಗೆ ತುಂಬಾ ಸಂತೋಷ ಆಗುತ್ತೆ. ಪುಟ್ಟ, ನೀನ್ ಕೊಟ್ಟಂತ ಉತ್ತರ ಸಾಮಾನ್ಯವಾದ ಉತ್ತರ ಅಲ್ಲ, ನಿನ್ನ ವಿಮರ್ಶಾ ಪ್ರಜ್ಞೆ ಮತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅಳೆದು ತೂಗಿ ನೋಡೋ ಅಂತ ನಿನ್ನ ಬುದ್ಧಿಶಕ್ತಿಗೆ ನಾನು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಆ ವಿಶ್ವಗುರು ಬಸವಣ್ಣ ನಿನಗೆ ಇನ್ನೂ ಹೆಚ್ಚಿನ ಬುದ್ಧಿಶಕ್ತಿ ಕೊಡ್ಲಿ ಅಂತ ಹರಿಸ್ತಾರೆ ಗುರುಲಿಂಗ ದೇವರು. ಹೀಗೆ ನಡೀತಾ ಇರ್ಬೇಕಾದ್ರೆ ಇನ್ನು ಆಟ ಪಾಠ ಎಲ್ಲದರಲ್ಲೂ ಕೂಡ ಪರಮಾತ್ಮ ಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ ಹೀಗೆ ನಡೀತಾ ಇರುತ್ತೆ ಅಕ್ಕ ಮಹಾದೇವಿ ಅವ್ರದ್ದು ಒಂದು ಜೀವನ. ಭಕ್ತಿ ಒಳಗೆ ಮುಳುಗ್ ಹೋಗ್ಬಿಟ್ಟಿರ್ತಾರೆ. ಸರಿ, ಇನ್ನು ಅದ್ರ ಜೊತೆಗೆ ಪಾಠನೂ ಕೂಡ ತುಂಬಾ ಜೋರಾಗೆ ನಡೆದಿರುತ್ತೆ. ಸರಿ, ಇವಾಗ ಎಲ್ಲ ಮಕ್ಕಳು ಹೋದ್ಮೇಲೂ ಕೂಡ ಒಂದ್ ಸ್ವಲ್ಪ ಹೊತ್ತು ಕೂತು ತನಗೆ ಏನಾದ್ರೂ ಅನುಮಾನ ಇದ್ರೆ, ಪ್ರಶ್ನೆಗಳಿದ್ರೆ ಬಗೆಹರಿಸ್ಕೊಂಡು ಬರುವಂತ ಪರಿಪಾಠ. ಅವಾಗ ಗುರುಲಿಂಗ ದೇವರು, ಸರಿ ಅಮ್ಮ ಆಯ್ತು, ಇನ್ನ ವಚನಾಭ್ಯಾಸ ಮಾಡೋಣ, ಇನ್ನು ನಿನಗೆ ಅದ್ರದ್ದು ಅಗತ್ಯ ಇದೆ ಅಂತ ಹೇಳಿದಾಗ ಅವಾಗ ಮಹಾದೇವಿ ಅಕ್ಕನವರು ಕೇಳ್ತಾರೆ, ವಚನ ಅಂದ್ರೆ ಏನ್ರು ಗುರುಗಳೇ, ವಚನ ಶಾಸ್ತ್ರ ಅಂದ್ರೆ ಏನು, ವಚನ ಸಾಹಿತ್ಯ ಅಂದ್ರೆ ಏನು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ವಚನ ಅಂದ್ರೆ ಮಾತು, ಅಂದ್ರೆ ಪದಶಃ ಅರ್ಥ ನಾವು ನೋಡ್ತಾ ಹೋದಾಗ ಮಾತು ಅಂತ ಬರುತ್ತೆ. ಅಂದ್ರೆ ವಚನ ಅಂದ್ರೆ ನಮ್ಮ ಯಾವುದೋ ಒಂದು ಸಂದೇಶವನ್ನ ಮಾತಿನ ಮೂಲಕ ಹೇಳಿದಾಗ ಅದು ವಚನ ಅನ್ಸ್ಕೊಳ್ಳುತ್ತೆ. ಇಲ್ಲಿ ವಚನ ಸಾಹಿತ್ಯವನ್ನ ನಾವು ನೋಡ್ತಾ ಹೋದಾಗ 12ನೇ ಶತಮಾನದಲ್ಲಿ ಜಾತಿ ಲಿಂಗ ತಾರತಮ್ಯವನ್ನ ತೊಡೆದು ಹಾಕಿ ಎಲ್ಲ ಜಾತಿಯ ಜನರು ಕೂಡ ತಮ್ಮ ತಮ್ಮ ಉದ್ಯೋಗ, ಪದವಿ, ರಾಜ್ಯ ಎಲ್ಲವನ್ನು ತ್ಯಜಿಸಿ 12ನೇ ಶತಮಾನದಲ್ಲಿ ಆದಂತಹ ಕ್ರಾಂತಿಗೆ ತಾವು ಕೂಡ ಕೈಗೂಡಲು ಅಪ್ಪ ಬಸವಣ್ಣನವರ
ಮಹಾಮಣಿಹದಲ್ಲಿ ತಾವು ಕೂಡ ಸಹಾಯ ಮಾಡಲು ತಮ್ಮ ಜೀವನವನ್ನೇ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿದಂತಹ ಬಸವಾದಿ ಶಿವಶರಣರ ಏನು ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನ ವಚನ ರೂಪದಲ್ಲಿ ಅವರು ಬರೆದು ಇಟ್ರು. ಸೊ ಸುಮ್ಮನೆ ಊಹೆ ಮಾಡಿ ಬರೆದಿರ್ತಕ್ಕಂಥದ್ದಲ್ಲ. ಕವಿಗಳು ಇವಾಗ ಕವಿ ಸಾಹಿತ್ಯವನ್ನ ನಾವು ನೋಡಿದಾಗ ಯಾವುದೇ ಒಂದು ವಿಷಯ ತಗೊಳ್ರಿ ಅವರಿಗೆ ಊಹೆ ಇರುತ್ತೆ, ಕಲ್ಪನಾತೀತವಾಗಿರುತ್ತೆ ಸಾಹಿತ್ಯ, ಕವಿಗಳ ಸಾಹಿತ್ಯ. ಆದ್ರೆ ವಚನ ಸಾಹಿತ್ಯ ಹಾಗಲ್ಲ. ನಿಮ್ಮ ಎಲ್ಲರ ಜೀವನಕ್ಕೆ ತುಂಬಾ ಹತ್ತಿರವಾದ, ತುಂಬಾ ಪ್ರಸ್ತುತವಾದ ವಿಷಯಗಳನ್ನ ಅವರು ವಚನದಲ್ಲಿ ಹಿಡಿದಿಟ್ರು. ಸೊ ಆ ವಚನಗಳು ಹೇಗೆ ಇರ್ತಿದ್ವು ಅಂತ ಗುರುಲಿಂಗ ದೇವರು ಮಹಾದೇವಿ ಅಕ್ಕನಿಗೆ ಪಾಠ ಮಾಡ್ತಾ ಇರ್ತಾರೆ. ನೋಡಮ್ಮ, ಹೀಗೆ ಒಂದು ವಚನವನ್ನ ಉದಾಹರಣೆಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ವಚನ ತಗೊಳ್ತಾರೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ. ಹೀಗೆ ಕೆಲವೊಂದು ವಚನಗಳನ್ನ ಉದಾಹರಣೆ ತೆಗೆದುಕೊಂಡು ಗುರುಗಳು ಮಹಾದೇವಿ ಅಕ್ಕನವರಿಗೆ ಪಾಠ ಮಾಡ್ತಾ ಇರ್ತಾರೆ. ಅವಾಗ ಗುರುಲಿಂಗ ದೇವರು ಹೇಳ್ತಾರೆ, ನೋಡಮ್ಮ ಮಹಾದೇವಿ, ಇವಾಗ ಬಸವಾದಿ ಶಿವಶರಣರು ಏನು ವಚನವನ್ನ ರಚನೆ ಮಾಡಿದ್ರಲ್ಲ, ಅವರು ಕೇವಲ ಊಹೆ ಮಾಡಿ ಬರೆದಂತ ಸಾಲುಗಳಲ್ಲ. ಅವರು ತಮ್ಮ ಜೀವನದಲ್ಲಿ ತಮ್ಮ ಪ್ರತಿಯೊಂದು ಏನು ನಡೆನುಡಿಯಲ್ಲಿ ಏನ್ ಕಂಡ್ರು, ಏನು ತೊಂದರೆ ಇರಬಹುದು, ಸಮಸ್ಯೆಗಳಿರಬಹುದು, ಅವೆಲ್ಲ ಅನುಭವಗಳನ್ನ ವಚನ ರೂಪದಲ್ಲಿ ಅವರು ಇಳಿಸಿದ್ರು. ಅಂದ್ರೆ ಯಾವುದೇ ಒಂದು ಸಾಕಷ್ಟು ಪ್ರಕಾರಗಳಲ್ಲಿ ವಚನಗಳನ್ನ ಅವರು ರಚನೆ ಮಾಡಿದ್ರು. ಅಂದ್ರೆ ಕೆಲವೊಂದು ವಚನದ ಉದ್ದೇಶ ಅಂದ್ರೆ ಯಾವುದೇ ಒಂದು ವಿಷಯವನ್ನ ಹೇಳಲಿಕ್ಕೆ ಹೊರಟಾಗ ಆ ವಚನದ ಮುಖ್ಯ ಒಂದು ಸಂದೇಶವನ್ನ ಕೊನೆ ಸಾಲಿನಲ್ಲಿ ಅವರು ಹಿಡಿದಿಡ್ತಾರೆ. ಅದೇ ರೀತಿ ಸಾಕಷ್ಟು ಶರಣರು ಅಂದ್ರೆ ಯಾರು ಬರೆದಿದ್ದು ಈ ವಚನ ಅನ್ನೋದನ್ನ ಗುರುತಾಗ್ಲಿ ಅಂತ ಹೇಳ್ಬಿಟ್ಟು ತಮ್ಮ ಇಷ್ಟ ದೈವ ಅಥವಾ ತಮ್ಮ ಏನು ಹೆಸರನ್ನೇ ಒಂದು ಅಂಕಿತಗಳನ್ನಾಗಿ ಮಾಡಿಕೊಂಡು ಅಂಕಿತವನ್ನ ಸೃಷ್ಟಿ ಮಾಡಿಕೊಂಡು ಅವರು ವಚನ ರಚನೆ ಮಾಡಿದ್ರು ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಕೆಲವೊಂದು ಬೆಡಗಿನ ವಚನಗಳನ್ನು ಕೂಡ ರಚನೆ ಮಾಡಿದ್ರು. ಅಂದ್ರೆ ಸಾಕಷ್ಟು ವಚನಗಳನ್ನ ರಚನೆ ಮಾಡಿದ್ರು. ಅವುಗಳನ್ನ ಅವರು ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನೇ ಅವರು ವಚನ ರೂಪದಲ್ಲಿ ಕೊಟ್ರು. ಅಂದ್ರೆ ಅವತ್ತು ಕೂಡ ಆರೋಗ್ಯದ ವಿಷಯ ಇರಬಹುದು, ಜಾತಿ ಇರಬಹುದು, ಮನುಷ್ಯನ ಸ್ವಭಾವ ಇರಬಹುದು ಅಲ್ವಾ, ಅಥವಾ ಪಂಚಭೂತಗಳಿರಬಹುದು, ಆರೋಗ್ಯ, ಸಾಕಷ್ಟು ವಿಷಯಗಳಲ್ಲಿ ಬಸವಾದಿ ಶಿವಶರಣರು ವಚನಗಳನ್ನ ರಚನೆ ಮಾಡಿದಾರಮ್ಮ ಅಂತ ಮಹಾದೇವಿ ಅಕ್ಕನ ಮುಂದೆ ಹೇಳ್ತಾ ಇರ್ತಾರೆ. ಸೊ ಹೇಳ್ತಾ ಆಯ್ತಮ್ಮ, ಇವತ್ತಿನ ಪಾಠ ಸಾಕಷ್ಟಾಯ್ತು, ಇನ್ನ ನೀನು ಏನ್ ಮಾಡಪ್ಪ ಅಂತಂದ್ರೆ ಇನ್ಮೇಲೆ ನಾನು ಹೇಳಿಕೊಡ್ತಕ್ಕಂಥ ವಚನಗಳನ್ನ ಕಂಠಪಾಠ ಮಾಡೋದನ್ನ ಕಲಿಬೇಕು. ಅದೇ ರೀತಿ ನೀನು ಕೂಡ ವಚನಗಳನ್ನ ರಚನೆ ಮಾಡುವಂತ ಒಂದು ಕಲೆಯನ್ನ ಕಲ್ತ್ಕೋಬೇಕು. ಅದಕ್ಕೇನು ಸಾಕಷ್ಟು ಪಾಂಡಿತ್ಯ, ಹೊಸ ಶಬ್ದಗಳೇನು ಬೇಕಿಲ್ಲ. ಸಾಮಾನ್ಯ ಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲೇ ನೀನು ಕೂಡ ಬರಿಬಹುದು. ಅದಕ್ಕೇನು ಮಹಾಪಾಂಡಿತ್ಯ ಬೇಕಿಲ್ಲ. ಸರಳ ಭಾಷೆಯಲ್ಲೇ ನಿನಗ ಏನ್ ತಲೆಯಲ್ಲಿ ಓಡುತ್ತೆ, ಆಲೋಚನೆಗಳು ಬರುತ್ತೆ, ಅದನ್ನೇ ನೀನು ಕೂಡ ವಚನದಲ್ಲಿ ಬರೆಯೋದನ್ನ, ವಚನಗಳನ್ನ ರಚನೆ ಮಾಡೋದನ್ನ ನೀನು ಇನ್ಮೇಲೆ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿದಾಗ, ನಾನು ಮಾಡ್ಬೋದಾ ಗುರುಗಳೇ ಅಂತ ಮಹಾದೇವಿ ಅಕ್ಕ ಪ್ರಶ್ನೆ ಮಾಡ್ತಾಳೆ. ಖಂಡಿತ ಮಾಡ್ಬೋದು. ನಿನಗೆ ಇರ್ತಕ್ಕಂಥ ವಿಮರ್ಶಾ ಪ್ರಜ್ಞೆ, ಆಮೇಲೆ ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಮೂಢ ಆಚರಣೆಗಳಿಗೆ ನೀ ಹೇಗೆ ಪ್ರತಿಭಟನೆ ಮಾಡ್ತಾ ಇದೀಯಲ್ಲ,
ಸಾಕಷ್ಟು ಜ್ಞಾನ ನಿನ್ನಲ್ಲಿ ಆಲ್ರೆಡಿ ಇವಾಗ ಬಂದಿದೆ. ಹಾಗಾಗಿ ಒಂದು ಪ್ರಯತ್ನ ಮಾಡು, ನಿನಗೆ ಬೇಕಾದಂತಹ ಮಾರ್ಗದರ್ಶನ ಮಾಡೋದಕ್ಕೆ ನಾನು ಯಾವಾಗ್ಲೂ ಇರ್ತೀನಿ ನಿನ್ ಜೊತೆ ಅಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಮಾಡಿ ಮಹಾದೇವಿ ಅಕ್ಕನವ್ರ ಮನೆಗೆ ಕಳಿಸ್ತಾರೆ. ಈಗ ವಿರಕ್ತಿಯ ಕಿಡಿ ಇನ್ನೂ ಅರ್ಧ ಭಾಗ ಆಯ್ತು, ಇನ್ನೂ ಅರ್ಧ ಭಾಗ ಇದೆ. ಇದನ್ನ ಉಳಿದಿದ್ದ ಭಾಗವನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ ಶರಣ.